ನಮಸ್ಕಾರ ಆತ್ಮೀಯರೇ, ನೀವು ನೋಡ್ತಾ ಇರೋದು ಸನ್ವೆ ಮೀಡಿಯಾ ಯೂಟ್ಯೂಬ್ ಚಾನಲ್. ನಮ್ಮ ಬೆಂಗಳೂರು ಇಷ್ಟು ಶಾಂತವಾಗಿ ನೆಮ್ಮದಿಯಿಂದ ಎಲ್ಲ ವರ್ಗದ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಪೊಲೀಸ್ನವರು. ಅದೇ ರೀತಿ ನೀವು ಹಲವಾರು ಸಿನಿಮಾಗಳಲ್ಲಿ ನೋಡಿರ್ತೀರಾ, ಸಿಂಗಮ್ ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ. ರಿಯಲ್ ಸಿಂಗಮ್ ಅವರು ನಮ್ಮ ಎಸ್.ಕೆ. ಉಮೇಶ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಮತ್ತೆ ಆರಾಮಿದ್ದೀರಾ ಸರ್? ಸರ್, ಇಷ್ಟು ದಿನ ಲಾಕ್ಡೌನ್ ಇತ್ತು ಎಲ್ಲ ಕಡೆ, ಹೇಗೆ ಟೈಮ್ ಪಾಸ್ ಮಾಡಿದ್ರಿ ಮನೆಯಲ್ಲಿ? ಈಗ ನಾನು ನನ್ನ ಲಾಕ್ಡೌನು ನನ್ನ ಈ ವರ್ಷದಲ್ಲಿ ಏನೋ ನನ್ನ ನಿವೃತ್ತಿ ದಿನಗಳು ಬಂತಲ್ಲ, ಆಗ ಮಾರ್ಚ್ ತಿಂಗಳಿಗೆ ಬಂತು. ಮಾರ್ಚಿಂದ ಆದಮೇಲೆ ನನಗೊಂದು ಭಾಳ ಕಮ್ಮಿ ದಿವಸ ಸಿಕ್ತಷ್ಟೇ ಏನೋ ಆಫೀಸ್ಗೆ ಹೋಗ್ತಕ್ಕಂಥದ್ದು. ಬಟ್ ನಮ್ಮ ಆಫೀಸಲ್ಲಿ ಸುಮಾರು ಜನಕ್ಕೆಲ್ಲ ಬಂತು. ಅದೇ ಸ್ಯಾನಿಟೈಸ್ ಮಾಡಿ ಎಲ್ಲ ಮಾಡಾಯಿತು. ನಾವು ನಮ್ಮ ಕೆಲಸ ನಾವು ರೆಗ್ಯುಲರಾಗಿ ಎಲ್ಲರ ಜೊತೆನೂ ಮಾಡ್ತಾಯಿದ್ದೋ. ಆ ಲಾಕ್ಡೌನ್ ಪೀರಿಯಡಲ್ಲಿ ನಾನು ಹೋಗಿ ಜಯನಗರನೂ ಮಾಡಿದೆ. 15 ದಿವಸ 20 ದಿವಸ ಆಲ್ಮೋಸ್ಟು ಡ್ಯೂಟಿ ಮಾಡಿದೆ. ಆವಾಗ ಅಲ್ಲಿ ತುಂಬ ಇದಿತ್ತು, ಏನು ಕೊರೋನಾ ಇತ್ತು ಅಂತೇಳಿ ಅಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು, ತುಂಬ ಇನ್ಸಿಡೆಂಟ್ಗಳೆಲ್ಲ ಅದು. ಆವಾಗ ನಾನಲ್ಲೂ ಕಂಟಿನ್ಯೂಸ್ ಆಗಿ ಡ್ಯೂಟಿನೂ ಮಾಡಿದೆ. ಆಮೇಲೆ ನನಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನಿಸ್ತು. ಕೊನೆಯಲ್ಲಿ ನಾನು ಬುಕ್ ಬರೆಯುವಂಥದ್ದು ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಯಿತು, ನಾನು ಜನಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಬಿಡಲಿಲ್ಲ, ಮಾಡಲೇಬೇಕಾಯಿತು. ಆ ಕಾರಣಕ್ಕೆ ತುಂಬ ಜನಗಳನ್ನ ಅದ್ರ ಮಧ್ಯೆ ನಾವು ಬೇರೆ ಬೇರೆ ಕೆಲಸಗಳೆಲ್ಲ ತೊಗೊಂಡ್ವಿ. ನಾವು ತುಂಬ ಜನನೂ ಸಂಪರ್ಕ ಮಾಡಿದ್ವಿ. ಆ ಸಮಯದಲ್ಲಿ ಕೊರೋನಾ ಅನ್ನುವಂಥದ್ದು ನನಗೆಲ್ಲೂ ಕಾಣಿಸೇ ಇಲ್ಲ. ಕಣ್ಣು ಕಂಡಿದ್ದೆ ಸುಮ್ಮನೆ ಆಗ್ಬಿಡ್ತೀನಿ ನಾನು. ಬಟ್ ಕಾಣಿಸಿಲ್ವಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಇದೇನು ಕಾಣಿಸ್ದೇ ಇರೋ ರೋಗಕ್ಕೆ ಯಾಕೆ ಎದುರ್ಕೋಬೇಕಲ್ಲ, ನೋಡೇ ಬಿಡೋಣ ಅಂಥೇಳಿ ಅದ್ರ ಬಗ್ಗೆ ಮುಂಜಾಗ್ರತೆ ಇದ್ರೂ ಸಹ ಅದನ್ನೇನು ತುಂಬ ನಾನೇನು ಪಾಲನೆ ಮಾಡ್ತಾ ಇದ್ದೀನಿ ಅಂತೇನಿಲ್ಲ. ಬಟ್ ಅದಕ್ಕೆ ತಕ್ಕಂತೆ ನಾವು ಫಿಟ್ಟಾಗಿರ್ಬೇಕಲ್ಲ, ಅದು ಬಂದ್ರೂ ನಾವು ತೊಡ್ಕೊಳ್ಳುವಂಥ ಶಕ್ತಿ ಇರಬೇಕಲ್ಲ, ಅದನ್ನು ಬೆಳೆಸ್ಕೊಂಡ್ವೇ ಹೊರತು ಅದು ಬಂದ್ಬಿಟ್ರೆ ಒಳಗೆ ಸೇರ್ಕೊಬಿಟ್ರೆ ಸತ್ತೋಗ್ಬಿಡ್ತೀವಲ್ಲ ಅಂತ ಎದುರ್ಕೊಳ್ಳಿಲ್ಲ. ಸರ್, ನೀವು ಯಾವತ್ತೂ ಎದುರಿದವರೇ ಅಲ್ವಲ್ಲ ಸರ್? ನಿಮ್ಮನ್ನು ನೋಡ್ರೆ ಪೊಲೀಸೇ ಅನ್ಸಲ್ಲ ಸರ್. ಯಾಕಂತ ಹೇಳಿದ್ರೆ ನಿಮ್ಮ ಸರಳತೆ, ನಿಮ್ಮ ಸರಳ ಜೀವನ, ನಿಮ್ಮ ಜನಗಳ ಜೊತೆ ಮಾತಾಡ್ತಕ್ಕಂಥ ಭಾವನೆಗಳು, ನೀವು ಯಾವತ್ತೂ ಕೂಡ ನಾನು ಪೊಲೀಸ್ ಅನ್ನೋ ಒಂದು ಭಾವನೆಯಿಂದ ಜನಗಳ ಜೊತೆ ವರ್ತನೆ ಮಾಡಿಲ್ಲ ಸರ್. ಯಾಕಂದರೆ ನಿಮ್ಮ ಸ್ಟೇಷನ್ ಬರೋರಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೀವೆಲ್ಲ ಒಂಥರ ಏನೋ ನಮ್ಮಲ್ಲೇ ಒಬ್ಬರು, ನಾವು ಕೆಲವು ಪೊಲೀಸ್ನವ್ರನ್ನ ನೋಡ್ತೀವಿ, ಎಲ್ಲರೂ ಅಲ್ಲ ಸರ್, ಐ ರೆಸ್ಪೆಕ್ಟ್. ಕೆಲವರು ನಾನು ಪೊಲೀಸು ಹಾಗೆ ಹೀಗೆ ಆ ಒಂದು ಅದಿರುತ್ತೆ ಸರ್, ಅದು ನಿಮ್ಮಲ್ಲಿ ನಾವು ಕಾಣೇ ಇಲ್ಲ ಸರ್. ಯಾವ ಥರ ಸರ್ ಇದನ್ನೆಲ್ಲ? ಇಲ್ಲ, ಪೊಲೀಸ್ ಅನ್ನುವಂಥದ್ದನ್ನ ನಾನು ಒಂದು ವರ್ಗಕ್ಕೆ ಮಾತ್ರ ತೋರಿಸ್ಕೊಳ್ತೀನಿ. ಅದು ಆ ವರ್ಗ ಪೊಲೀಸ್, ರಿಯಲ್ ಪೊಲೀಸ್ನ ಆ ವರ್ಗ ಮಾತ್ರ ನೋಡ್ತಾರೆ. ನನ್ನ ತಾಕತ್ ನೋಡ್ತಾರೆ, ನನ್ನ ವಾಯ್ಸ್ ನೋಡ್ತಾರೆ, ಆಮೇಲೆ ನನ್ನ ಪವರ್ ನೋಡ್ತಾರೆ ಅವರು. ಇನ್ನೊಂದು ವರ್ಗಕ್ಕೆ ಅದು ಗೊತ್ತಾಗ್ಸಲ್ಲ ನಾನು ಯಾವ ಕಾರಣಕ್ಕೂ. ಯಾಕೆ ಗೊತ್ತಾಗ್ಸ್ಬಾರ್ದು ಅಂತಂದರೆ, ಯಾವ ಕಾರಣಕ್ಕೂ ಆ ವರ್ಗದ ಜನಗಳಿಗೆ ಮಾಡ್ತಕ್ಕಂಥ ಪೊಲೀಸ್ನ ನಮ್ಮ ಡೇ ಟು ಡೇ ಜೀವನದಲ್ಲಿ, ಅಂದರೆ ರೆಗ್ಯುಲರಾಗಿ ಜೀವನಗಳಲ್ಲಿ ಮನುಷ್ಯರ ಜೊತೆ ನಾವೇನು ಆಟ ಆಡ್ತೀವಲ್ಲ, ಅವ್ರ ಭಾವನೆಗಳ ಜೊತೆ ಆಟ ಆಡ್ತಾ ಇರ್ತೀವಿ, ಅವ್ರ ಸಂಘರ್ಷಗಳ ಜೊತೆ ಆಟ ಆಡ್ತಾ ಇರ್ತೀವಿ, ಆಮೇಲೆ ಅವರ ಮನಸ್ಸಿನ ಜೊತೆ ಆಟ ಆಡ್ತಾ ಇರ್ತೀವಿ. ನಾವು ಬರೀ ಅವ್ರು ನೇರವಾಗಿ ಅವ್ರ ಜೊತೆ ಆಡಲ್ಲ, ನಾವು ಅವರ ಮನಸ್ಸಿನ ಜೊತೆ ಆಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ಫಿರ್ಯಾದಾರ ಏನಿರ್ತಾರಲ್ಲ ಅವರ ಆ ಟೈಮಲ್ಲಿ ಆಟ ಆಡ್ಬೇಕಂತ ಸಮಯದಲ್ಲಿ ನಾವು ಭಾಳ ಹುಷಾರಾಗಿ ಗೇಮ್ ಅಂತ ಕರಿತೀನಿ ನಾನು ಅದನ್ನು. ತುಂಬ ಚೆನ್ನಾಗಿ ಆಡಿದರೆ ನಮ್ಮನ್ನು ಅವ್ರು ನಂಬ್ತಾರೆ ಯಾರೇ ಜನ. ಆಮೇಲೆ ಟ್ರಸ್ಟ್ ಬರ್ತದೆ, ಹೌದು ಇವ್ರು ನಮ್ಮ ಕೆಲಸ ಮಾಡ್ತಾರೆ ಅಂದರೆ ಇವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅವ್ರಿಗೆ ತೋರಿಸ್ಕೋಬೇಕು. ನಾವು ಯಾವಾಗ ಅಪ್ರಾಮಾಣಿಕರು ನಾವು ಅಂದರೆ ಯಾವಾಗ ಅವ್ರು ತಿಳ್ಕೊಳ್ತಾರೆ ಅಂತಂದರೆ, ನಾನು ಯಾವ ರಿಯಲಿ ಪೊಲೀಸಿಂಗಲ್ಲಿ ಮಾತಾಡುವಂಥ ವರ್ಷನಲ್ಲಿ ನಾನು ಅವ್ರು ಮಾತಾಡ್ತೀನಲ್ಲ, ಆವಾಗ ನನ್ನ ಅಪ್ರಾಮಾಣಿಕತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಆ ದರ್ಪ ಅಂತ ಪೊಲೀಸ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ನಾವು ಈ ಭಾಗದ ಏನು ಡೀಲ್ ಮಾಡ್ತೀವಲ್ಲ, ಈ ಕೇಸಸ್ಗಳಿಗೆ ಸಂಬಂಧಪಟ್ಟಂಥ ಡೀಲ್ ಮಾಡುವಂಥ ವರ್ಗಕ್ಕೆ ನಾವು ಎಂದೂ ತೋರಿಸ್ಬಾರ್ದು, ಯಾವ ಕಾರಣಕ್ಕೂ ತೋರಿಸ್ಬಾರ್ದು. ಅದು ಈಸ್ ಎ ಡಿಫ್ರೆಂಟ್ ಡೋರ್. ಒಂದು ಮನೆಗೆ ಇದೇ ಒಂದು ಮನೆ, ಅಂದರೆ ಈ ಪಾತಕ ಲೋಕದವ್ರನ್ನ ಡೀಲ್ ಮಾಡ್ತಕ್ಕಂಥದ್ದೇ ಒಂದು ಮನೆ, ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳೇ ಬೇರೆ, ಅಲ್ಲಿ ನಡೀತಕ್ಕಂಥ ನಮ್ಮದು ಏನು ವರ್ಕ್ಶಾಪ್ಗಳೇ ಬೇರೆ, ಅಲ್ಲಿ ಮಾಡ್ತಕ್ಕಂಥ ಇಂಟ್ರೋಗೇಷನ್ಗಳೇ ಬೇರೆ. ಆದರೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಡೋರ್ ಇರ್ತದಲ್ಲ, ಆ ಭಾಗದಲ್ಲಿ ನಾವು ಡೀಲ್ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು,
ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು, ಅವ್ರ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದನ್ನ ಎರಡು ಕಡೆ ನಾವು ಆ ಥರ ಚೆನ್ನಾಗಿ ಪ್ಲೇ ಮಾಡಿದ್ರೆ, ಗೇಮ್ ಮಾಡಿದ್ರೆ, ಅದಕ್ಕೆ ನಾನು ನನ್ನ ಪುಸ್ತಕದಲ್ಲಿ ಗೇಮ್ ಆಫ್ ಪೊಲೀಸ್ ಅಂತ ಬರ್ತಿರೋದು. ಸೂಪರ್ ಸರ್. ನಾನು ಐ ವಿಟ್ನೆಸ್ ಬುಕ್ ಒಳಗಡೆ ಗೇಮ್ ಆಫ್ ಪೊಲೀಸ್ ಅಂತ ಬರೆದಿರೋದು ಇದೇನೆ. ಗೇಮ್ನ ನೀವು ಹೆಂಗೆ ಆಡ್ತೀರಿ ಅನ್ನುವಂಥದ್ದು ಅಂತ ಅಂದರೆ, ಕೋರ್ಟಲ್ಲಿ ಇದ್ರೆ ಒಂದ್ಸರಿ ಆ ಕಡೆ ಆಡ್ತೀವಿ, ಇನ್ನೊಂದ್ಸರಿ ಈ ಕಡೆ ಕೋರ್ಟಿಗೆ ಬರ್ತೀವಿ. ಹಂಗೆ ಕೋರ್ಟ್ ಬದಲಾವಣೆ ಮಾಡ್ತಾ ಇರ್ತೀವಲ್ಲ, ಹಂಗೆ ಪೊಲೀಸ್ನು ಸಹ ಬದಲಾವಣೆ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮನ್ನ ಜನ ನಂಬಲ್ಲ ಮತ್ತು ನಮ್ಮ ಮೇಲೆ ನಂಬಿಕೆ ಇಡು. ಜಯನಗರಲ್ಲಿ ನೀವು ಇದ್ರಿ ಸರ್. ಆಗ ನಾನು ಬಂದೆ, ಒಂದು ಕರಿಯಪ್ಪನವ್ರು ಇದ್ದಾರಲ್ಲ, ನೀವು ಆ ಸಂಸ್ಥೆಯಲ್ಲಿ ಎಜುಕೇಷನ್ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡಬೇಕಾಗಿತ್ತು. ನಾನು ಕರೆಸಿದ್ರಿ ನನ್ನ. ಫಸ್ಟು ನನ್ನ ಯೋಗಕ್ಷೇಮ ವಿಚಾರಿಸಿ, ನೀರು ಕೊಟ್ಟು, ಟೀ ಕೊಟ್ಟು, ಏನಪ್ಪ ಊಟ ಆಯ್ತಾ, ಆ ಯೋಗಕ್ಷೇಮ ವಿಚಾರಿಸಿದ್ದು, ನಿಮ್ಮನ್ನು ನೋಡಿದ್ದು. ಬಟ್ ಆದರೆ ಅಲ್ಲಿ ಆ ಒಂದು ನಿಮ್ಮ ಸರಳತೆ ನನಗೆ ತುಂಬ ಇಷ್ಟ ಆಯಿತು. ಬಟ್ ಆದರೆ ನಾನು ತಮ್ಮ ಹತ್ರ ಬರಬೇಕಾದ್ರೆ ಸರ್ ಹಿಂಗೆ ಸ್ಟ್ರಿಕ್ಟ್ ಇರ್ತಾರೆ, ಯಾವ ಥರ ಫಸ್ಟ್ ಟೈಮ್ ನಮಗಿರುತ್ತೆ ಸರ್, ಪ್ರತಿಯೊಬ್ಬರಿಗೂ ಆ ಥರ ಒಂದು ಫೀಲ್ ಇರುತ್ತೆ. ಬಟ್ ನಿಮ್ಮ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸ್ತು ಸರ್. ಅವಾಗ ಪೊಲೀಸ್ ಅಂದರೆ ಈಗೂ ಇರ್ತಾರ ಅಂತ ಅನ್ನಿಸ್ತು ಸರ್. ನಮ್ಗೆ ಯಾವಾಗೂ ಅಷ್ಟೇ ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥವ್ರಿಗೆ, ಈಗ ನೋಡಿ ಬೇರೆ ಜನಕ್ಕೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನು ಕಸ್ಟಮರೇ ದೇವರುಗಳು, ಹೌದಲ್ವಾ? ಅವ್ರನ್ನ ಹೆಂಗೆ ಉಪಚಾರ ಮಾಡ್ತಾರಲ್ವಾ? ಪೊಲೀಸ್ ಠಾಣೆಗಳೂ ಅಷ್ಟೇನೆ, ಬೇರೆ ಇನ್ನೇನು ಕೆಲಸ ಇಲ್ಲ. ಬರ್ತಕ್ಕಂಥ ಫಿರ್ಯಾದಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು, ಅವರ ಅಹವಾಲು ಕೇಳ್ತಕ್ಕಂಥದ್ದು, ಅವರ ಏನು ಸಮಸ್ಯೆಗಳಿದ್ದಾವೆ ಅದನ್ನ ಕೇಳಿಸ್ಕೊಳ್ಳುವಂಥದ್ದು ಅಷ್ಟೇನೆ. ನಾವು ಕೇಳಿಸ್ಕೊಳ್ಳಿಲ್ಲ, ಅವ್ರ ಹತ್ರ ಅವ್ರ ಹತ್ರ ಮಾತಾಡಲಿಲ್ಲ, ಮತ್ತು ಅವ್ರು ಕೊಟ್ಟ ಕಂಪ್ಲೇಂಟ್ಗಳನ್ನ ನಾವು ಪೂರ್ಣವಾಗಿ ಓದಿಲ್ಲ, ಮತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗಳಲ್ಲಿ ಏನೇನು ಬರೆದಿಲ್ಲ, ಅವರು ಏನೇನು ಬರೀಬೇಕು, ಅದಕ್ಕೆ ಸೇರಿಸ್ಬೇಕು. ಆಮೇಲೆ ಅವ್ರಿಗೆ ನಿಜವಾಗ್ಲೂ ಅದು ಆಗಿದೆಯಾ, ಅದ್ರಲ್ಲಿ ಏನಾದರೂ ಆ ಕಂಪ್ಲೇಂಟಲ್ಲಿ ಏನಾದ್ರೂ ಪ್ರಾಮಾಣಿಕವಾಗಿಲ್ವಾ, ಕಂಪ್ಲೇಂಟು ಅಪ್ರಾಮಾಣಿಕತೆ ಜಾಸ್ತಿ ಇದೆಯಾ, ಇದು ನಮ್ಗೆ ಗೊತ್ತಾಗ್ತಾ ಇರ್ತದೆ ನೋಡಿದರೆ. ನಿಮಗೆ ಗೊತ್ತಿದೆ ಸಮಾಜದಲ್ಲಿ ಏನಾಗ್ತದೆ ಅಂತಂದರೆ, ಫಸ್ಟ್ ಹೊಡೆದ್ಬಿಟ್ಟು ಏನು ಮಾಡ್ತಾರೆ, ಓಡ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಸಮಸ್ಯೆ ಇದೆ ನಮಗೆ. ಮೊದಲನೇದು ಹೊಡೆದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಬಂದು ಸಾರ್ ಎಲ್ಲ ಬಂದು ಬಂದ್ಬಿಟ್ಟು ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟು ಇಲ್ಲೆಲ್ಲ ಮಾಡ್ಕೊಂಡು, ಸಾರ್ ಹೊಡೆದಾಕ್ಬಿಟ್ರು, ಮನೆಗೆ ನುಗ್ಬಿಟ್ರು ಸರ್, ಅಲ್ಲಿ ಚೆನ್ನಾಗಿ ರುಬ್ಬಿಟ್ಟಿರ್ತಾರೆ ಅವ್ರಿಗೆ ಹಿಡ್ಕೊಂಡು. ಅವ್ರು ಎದ್ದು ಬರೋಕೆ ಆಗಲ್ಲ ಪೊಲೀಸ್ ಸ್ಟೇಷನ್ಗೆ, ಆ ಮಟ್ಟ ಕುಟ್ಲಾಗಾಯಿಸ್ಬಿಟ್ಟು ಬಂದ್ಬಿಡ್ತಾರೆ ಕಳ್ಳರು. ನಾವು ನಮ್ಮ ಪೊಲೀಸರು, ಹೌದಾ ಹೊಡೆದ್ರ ನಡೀರು, ಬರ್ತೀರೇನ್ರಿ, ಇಲ್ಲೇನ್ರಿ, ಯಾಕೆ ಬರ್ತಾ ಇಲ್ಲ, ಹಿಡ್ಕೊಡ್ರ ಅವ್ರನ್ನ. ಈ ಪರಿಸ್ಥಿತಿಗಳೇನಾಗ್ತದೆ, ಈ ಪ್ರೆಸೆಂಟ್ ಈ ಇರ್ತಕ್ಕಂಥ ದುನಿಯಾಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ನಡೀತಕ್ಕಂಥದ್ದು ನಡೀತವೆ. ಅಂದ್ರೆ ಅವ್ರು ಬಂದ್ರು ಪೊಲೀಸ್ ಸ್ಟೇಷನ್ಗೆ ಅಂದ ತಕ್ಷಣನೇ ಮಾಡಬೇಕು, ಮಾಡಬಾರ್ದು ಅಂತೇನಿಲ್ಲ. ನಾವಲ್ಲಿ ಹೋಗಿ ಹೇಗೆ ವರ್ಗೀಕರಣ ಮಾಡ್ತೀವಿ, ಅಲ್ಲಿ ಹೋದಾಗ ಆ ಜಾಗಕ್ಕೆ ಹೋದಾಗ ಏನಾಗಿರ್ಬೋದು, ಇವನು ಪ್ರಾಮಾಣಿಕತೆಯಿಂದ ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾನ, ಅವು ಒಳಗಡೆ ಇರ್ತಕ್ಕಂಥ ಪ್ರಾಮಾಣಿಕರ, ಇವನು ಪ್ರಾಮಾಣಿಕರ ಅನ್ನುವಂಥದ್ದನ್ನ ಆ ಓದಂಥ ಆಫೀಸರು ಆ ಜಾಗದಲ್ಲಿ ಬಹಳ ಸೂಕ್ಷ್ಮವಾಗಿ ಅದನ್ನು ಅವಲೋಕಿಸ್ಬೇಕು. ಅವಾಗ ಅವರು ಬಂದು ಹೇಳ್ತಾರೆ, ಸಾರಿ, ಓ ನಮ್ಗೆ ಗೊತ್ತಾಗ್ತದೆ ಇವನು ಡ್ರಾಮ್ಯಾಟಿಸ್ಟ್, ಇವನು ಇದೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಈಗ ಮಾಡ್ತಾರೆ, ಹೋದ ತಕ್ಷಣ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ನವ್ರು ಕರ್ಕೊಂಡ್ಬಿಟ್ರೆ ಅಕ್ಕಪಕ್ಕದವ್ರಲ್ಲಿ ನೋಡ್ತಾರೆ, ನೋಡೋ ಪೊಲೀಸವ್ರು ಬಂದ್ಬಿಟ್ರೆ ಅವ್ರ ಮನೆಗೆ. ಅಂದ್ರೆ ಪೊಲೀಸ್ನವ್ರು ಬಂದು ಕದಾ ತಟ್ಟಿದ್ರೇನೆ ಥರ ಅವಮಾನ, ಏನೋ ಕಾಗೆಗಳು ಕಾಕ ಅಂದಂಗೆ, ಏನೋ ಗೂಬೆ ಬಂದು ಒಳಗಡೆ ನುಗ್ಬಿಟ್ಟಂಗೆ ಪರಿಸ್ಥಿತಿ ಹಂಗೆ ಇರೋದೀಗ. ಅಯ್ಯೋ ರಾಮ, ಹೌದಾ, ಯಾಕೋ ಪೂರ್ಣ ಬಾಗ್ಲು ತೆಗಿಯಲ್ರು, ಕಿಟಕಿ ತೆಗಿಯಲ್ರು, ಅರ್ಧ ತೆಗೆದು ನೋಡ್ತಾ ಇರ್ತಾರೆ. ನಮ್ಮ ಮನೆಗೆ ಬಂದ್ಗಿನ್ಬಿಟ್ಟಾರಪ್ಪ, ಆ ಮನೆಗೆ ಹೋದ್ರು ತಾನೆ, ಸದ್ಯ ಒಳ್ಳೇದಾಯ್ತಪ್ಪ. ಪರಿಸ್ಥಿತಿ ಹಂಗಿದೆ. ಯಾಕೆ ಅಂತಂದ್ರೆ ಈಗಲೂ ಹಂಗೆ ಇದೆ, ಮುಂದೇನೂ ಹಂಗೆ ಇರುತ್ತೆ. ಸುಧಾರಣೆ ಆಗುದಿಲ್ಲ ಅಂತಲ್ಲ, ಬಟ್ ತುಂಬಾ ಅದಕ್ಕೆ ಬೇಕು, ಕಾಲ ಬೇಕು. ಆಮೇಲೆ ನಮ್ಮ ಜನ ಯಾವಾಗ ಪೊಲೀಸ್ನವ್ರು ಇವ್ರು ಇರೋದು ಪೊಲೀಸ್ ಸ್ಟೇಷನ್ ನಮಗೋಸ್ಕರ ಕುಂತಿರೋದು, ಇವರು ನಾವು ಇವ್ರನ್ನ ಕೂರ್ಸ್ಕೊಂಡಿದೀವಿ, ನಮ್ಮ ಕೆಲಸಕ್ಕೋಸ್ಕರನೇ ಇವ್ರನ್ನ ಕೂರ್ಸ್ಕೊಂಡಿರೋದು. ಇವ್ರನ್ನು ಚೆನ್ನಾಗಿ ನೋಡ್ಕೋಬೇಕು ನಾವು, ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ನಾವು ಯಾವ ಕಾರಣಕ್ಕೂ ಅವ್ರನ್ನ ಕೆಟ್ಟದಾಗೆ ನಾವು ನೋಡಕ್ ಹೋಗ್ಬಾರ್ದು. ನಾವೆಲ್ಲ ಸೇರಿ ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದೀವಿ, ಅರೆಸ್ಟ್ ಮಾಡೋದು, ದಸ್ತಗಿರಿ ಮಾಡೋದು, ಜೈಲಿಗೆ ಕಳಿಸೋದು ನಾವೇ ಕೊಟ್ಟಿರೋದು. ಅದಕ್ಕೆ ಆ ಕಾರಣಕ್ಕೋಸ್ಕರನೇ ಇಷ್ಟೊಂದಿದು ಏನು ಈ ಕತೆ. ಹಂಗೆ ಅದೇನಾಗ್ತದೆ ಅಂದ್ರೆ, ಒಂದು ನೋಡ್ತಕ್ಕಂಥ ರೀತಿನೇ ಬೇರೆ, ನಾವು ಸಾರ್ವಜನಿಕರಾಗಿ ನೋಡ್ತಕ್ಕಂಥದ್ದೇ ಬೇರೆ ಪೊಲೀಸವ್ರನ್ನ, ಆ ಪೊಲೀಸು ಸಾರ್ವಜನಿಕರನ್ನ ನೋಡ್ತಕ್ಕಂಥದ್ದೇ ಬೇರೆ ರೀತಿ ಇರ್ತದೆ. ಆ ವ್ಯತ್ಯಾಸ ಇರ್ತದೆಯಲ್ಲ, ಆ ವ್ಯಾಕ್ಯೂಮ್ ಇದೆಯಲ್ಲ, ಅದ್ರ ಮಧ್ಯೆ ಇರ್ತಕ್ಕಂಥ ವ್ಯಾಕ್ಯೂಮೇ ನಮ್ಮ ಪೊಲೀಸು ಮತ್ತೆ ಪಬ್ಲಿಕ್ಗಳ ಮಧ್ಯೆ ಆ ವ್ಯಾಕ್ಯೂಮ್ ಟೈಟ್ ಆಗಿ ಇಟ್ಕೊಂಡಿದೆ. ಇದೇನ್ ಹೇಳಿದ್ನಲ್ಲ ಸಮಸ್ಯೆ, ಅದನ್ನ ಬಿಗಿ ಹಿಡಿದ್ಬಿಟ್ಟಿದೆ ನಮ್ಮನ್ನ. ನಾವೇನು ಹೌದಾ, ನಮ್ಮ ಮನೆಗೆ ಬನ್ನ, ನೀವೆಲ್ಲಾದ್ರೂ ಹೋಗ್ತಾ ಇರಿ ಟ್ರಾಫಿಕ್ ಅಲ್ಲಿ, ಟಕ್ ಅಂತ ನಿಲ್ದ ತಕ್ಷಣ ನಿಮ್ಮ ಎದೆ ಡಗ್ ಅನ್ನುತ್ತೆ. ಥೂ, ಏನ್ ಕೇಳ್ತಾನ ಕತೆ, ಏನಪ್ಪ ಇತ್ತಲ್ಲ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ, ಸುಮ್ಮನೆ ತಗಲಾಕ್ಬಿಟ್ಟಿದ್ನಲ್ಲ, ಥೋ ಏನಪ್ಪ ಇದು ಕತೆ, ಇದು ಈ ಸರ್ ಹಾಕೊಂಡಿದೆ ಇಲ್ಲಿ ಇಟ್ಬಿಟ್ಟೆ ಸಾಕೆ ಸರ್, ಸುಮ್ಮನೆ ರೀ ಸರ್, ಅವೆಲ್ಲ ಬೇಕಾಗಿಲ್ಲ ಸರ್, ಹೆಲ್ಮೆಟ್ ಇದೆ ನೋಡಿ ಸರ್, ಕೇಳೋದಿಲ್ಲ ಅವರು. ಅಂದ್ರೆ ನಾವು ಎಂದೂ ಅಷ್ಟೇನೆ, ನನ್ನ ಸರ್ವಿಸ್ಗಳಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತಾ ಇರ್ಬೇಕಂತದಲ್ಲಿ ಈ ಸಣ್ಣ ಸಣ್ಣ ಅಪರಾಧಗಳು ಏನಿರ್ತಾವಲ್ಲ, ಇಂಥವೆಲ್ಲ ಇರ್ತಾವಲ್ಲ,
ಅದನ್ನ ಒಪ್ಕೊಳ್ಳೋಕೆ ನಾವು ತಯಾರಿಲ್ಲ ನಮ್ಮ ದೇಶದಲ್ಲಿ. ಅಂದ್ರೆ ನಮ್ಮ ಕಲ್ಚರ್ ನಾವೇನಿದಾವಲ್ಲ ನಮ್ಮ ನಾವುಗಳು ಅದನ್ನ ನಾನೇ ಆಗ್ಲಿ ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದಾಗ ಏನ್ ಇವಾಗ ಏನ್ ಮರ್ಡರ್ ಮಾಡ್ಬಿಟ್ನೇನ್ರಿ ಸುಮ್ಮನೆ ಇರ್ರಿ ಏನ್ ಒಳ್ಳೆ ಕಥೆ ಆಯ್ತಲ್ಲ ಬರ್ತಾರೆ ಅಲ್ಲಿ ಎಲ್ಲಾರ ಅಕಸ್ಮಾತ್ ಜೀಬ್ರಾ ಕ್ರಾಸ್ ಸ್ವಲ್ಪ ಮುಂದೆ ಏನ್ರಿ ನಿಮ್ಗೆ ಗೊತ್ತಾಗಲ್ಲ ಮುಂದೆ ಬಂದ್ಬಿಟ್ರಲ್ಲ ಅಂದ್ರೆ ಏನೇನು ಆಕ್ಸಿಡೆಂಟ್ ಆಗ್ಬಿಡ್ತಾ ಏನ್ ಬಿಟ್ಬಿಟ್ಟ ನಾನು ಇದೆಲ್ಲ ನಾವು ಮಾತಾಡ್ತೀವಿ. ಹೌದೌದು, ಇದೆಲ್ಲ ನಾವು ಮಾತಾಡ್ತೀವಿ. ಇದೆಲ್ಲ ಯಾಕೆ ಬರುತ್ತೆ ಅಂತ ಅಂದ್ರೆ ಅವ್ನು ಅಧಿಕಾರದಿಂದ ಹೇಳ್ತಾ ಇದ್ದಾನಲ್ಲ ಅನ್ನುವಂಥದ್ದು. ನಾವು ನಿಧಾನ ಕೇಳಲ್ವ, ಏನು ಇಷ್ಟೊಂದು ರೋಪ್ ಆಗ್ತಾನಲ್ಲ ಅವನು, ಅವರು ಸರಿಯಾಗೂ ಹೇಳಬೇಕು. ಆಮೇಲೆ ನಾವು ಹೌದಲ್ವಾ ನಾನು ಜೀಬ್ರಾ ಕ್ರಾಸ್ ಮೇಲೆ ನಿಂತ್ಕೊಂಡಿದ್ದೀನಲ್ಲ, ನಿಲ್ಬಾರಾಗಿತ್ತಲ್ಲ, ಸರಿ ಇಲ್ಲ ಇದು ಅಂತೇಳಿ ನಾವು ತಿಳ್ಕೋಬೇಕು. ಅವಾಗ್ಲೇ ಈ ಸಂಘರ್ಷದ ಗ್ಯಾಪ್ ಇರ್ತದಲ್ಲ ನಮ್ಮ ಮಧ್ಯೆ ಅವ್ರ ಮಧ್ಯೆ ಕಮ್ಮಿ ಆಗ್ತಾ ಬರ್ತದೆ, ಆಮೇಲೆ ಹತ್ರ ಆಗ್ತದೆ. ಆ ಕಾರಣಕ್ಕೆ ಪೊಲೀಸರು ಅಂತ ಅಂದ್ರೆ ಇವ್ರು ಏನಿದ್ರು ಏನಾದ್ರೂ ತಪ್ಪು ಮಾಡಿದಾಗ ಭಯಂಕರ ಏನಾದ್ರು ಆದಾಗ ಬರ್ತಾರೆ ನಮ್ಮ ಹತ್ರ, ನಾವು ಕಂಪ್ಲೇಂಟ್ ಕೊಟ್ಟಾಗ ಬರ್ತಾರೆ, ಇಲ್ಲ ಏನಾದ್ರು ತೊಂದರೆ ಮಾಡ್ದಾಗ ಬರ್ತಾರೆ, ಆಮೇಲೆ ಏನಾದ್ರು ಯಾರಿಗಾದ್ರೂ ಬಹಳ ಅತಿರೇಕವಾಗಿ ವರ್ತಿಸ್ದಾಗ ಬರ್ತಾರೆ, ಚೀಟಿಂಗ್ ಮಾಡ್ದಾಗ ಬರ್ತಾರೆ, ಬೇರೆ ಬೇರೆ ಕ್ರೈಮ್ಗಳು ಮಾಡ್ದಾಗ ಬರ್ತಾರೆ ಅನ್ನೋದಕ್ಕಿಂತ ಪೊಲೀಸರುಗಳು ಯಾವಾಗೂ ಬರ್ತಾರೆ. ಪೊಲೀಸರು ಯಾವಾಗ ನಮ್ಮ ಜೊತೆ ಮಾತಾಡ್ತಾರೆ, ನಮ್ಮ ಜೊತೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ನಾವು ಅವ್ರ ಹತ್ರ ಮಾತಾಡ್ಬೋದು, ಅವರು ನಮ್ಮ ಹತ್ರ ಬರ್ತಾರೆ. ಇದೆಲ್ಲ ಯಾವಾಗ ನಾವು ಬೆಳೆಸ್ಕೊಳ್ತೀವೋ ಸೊಸೈಟಿನಲ್ಲಿ ಅದೇ ಕಮ್ಯುನಿಟಿ ಪೊಲೀಸಿಂಗ್ ಅಂತ ಕರಿತೀವಿ. ಅದನ್ನ ಅಂದ್ರೆ ಇರ್ತಕ್ಕಂಥ ಸಮುದಾಯ ಏನಿರ್ತದೋ ಅವರೇ ಪೊಲೀಸಿಂಗ್ ಅಂತ ನಾವು ಕನ್ವರ್ಟ್ ಮಾಡ್ತಕ್ಕಂಥದ್ದು. ಪೊಲೀಸರು ಅವ್ರ ಒಳಗಡೆ ಸೇರ್ಕೊಂಡು ಅದನ್ನೆಲ್ಲ ಮಾಡ್ತಕ್ಕಂಥದ್ದಿಗೆ ಕಮ್ಯುನಿಟಿ ಪೊಲೀಸ್ ಅಂತ ಕರಿತೀವಿ. ಇದೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಮಾಡಿರ್ತಕ್ಕಂಥ ಪ್ರೊಫೈಲ್ಗಳಿವು. ಇದನ್ನ ನಾವು ಜಾಸ್ತಿ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ನಾವು ಡಿಸ್ಟೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಇವ್ರು ಮಾಡೋದೆಲ್ಲ ಬರೀ ಇಂಥ ಹಲ್ಕ ಕೆಲಸಗಳೇ ಮಾಡ್ತಾರೆ ಅಂತ ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣೆಗಳ ಮುಂದೆ ಅಂದ್ರೆ ಏನಾಗ್ತಿದೆ, ಯಾಕೆ ಇದು ಒಂದು ಆಗ್ತಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತಂದ್ರೆ ಕಾರಣಗಳಿರ್ತವೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಬೇಕು, ನಿಮ್ಮ ಪಾಸ್ಪೋರ್ಟ್ ಅರ್ಜಿ ಬಂದ್ರೇನೆ ನೀವು ಹೌದಾ ಪಾಸ್ಪೋರ್ಟ್ ಅಲ್ಲಿಗೆ ಬಂತ, ಈಗ ಕರೀತಾನ, ನಮ್ಮನ್ನ ಕರೆದಾದ್ಮೇಲೆ ನಮ್ಮನ್ನ ಒಳಗಡೆ ಕೂರಿಸ್ತಾನ, ಇಲ್ಲ ನಿಂತ್ಕೋ ಅಲ್ಲೇ ಏನು ಈ ತರ ಇದೆಲ್ಲ ನಿಮ್ ತಲೆಯಲ್ಲಿ ಬಂದ್ಬಿಡುತ್ತೆ. ಏನ್ ಮಾಡೋದಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಈಗ ಒಳಗೆ ಹೋಗ್ಬೇಕು, ಏನ್ ಕತೆ ಮಾಡೋದು, ಯಾರ ಕಡೆಯಿಂದ ಯಾರು ಈ ಇನ್ಸ್ಪೆಕ್ಟರ್ ಪರಿಚಯ ಕಂಡಿಡಿತೀರಿ ಕೂತ್ಕೊಂಡು ಇವನ್ಗೆ ಫೋನ್ ಮಾಡಿದ್ರೆ ಅವ್ನಿಗೆ ಹೇಳ್ತಾನೆ, ಇವನ್ ಬಹಳ ಕ್ಲೋಸ್ ಇದ್ದಾರೆ, ತಾಳು ಒಂದು ರೌಂಡ್ ಒಂದು ಫೋನ್ ಅವ್ನು ಹೇಳ್ಬಿಟ್ಟು ಸರ್ ನೋಡಿ ಹಿಂಗಿದೆ ನಮ್ಮವ್ರು ಯಾರು, ಹೌದಾ ಕಳಿಸಿ ಒಂದು ಧೈರ್ಯದಿಂದ ಹೌದಾಗ ಪರವಾಗಿಲ್ಲ. ಈ ತರ ಏನಾಗಿದೆ ಅಂದ್ರೆ ತುಂಬಾ ಜನಗಳೆಲ್ಲ ಪ್ಯಾನಲ್ಗಳ ತರ ಇದು ಮಾಡಿ ಆಲ್ಮೋಸ್ಟ್ 90% ಜನ ಹಂಗೆ ಮಾಡ್ತಾರೆ. ನೇರಕ್ಕೆ ಬರ್ತಕ್ಕಂಥವ್ರೆ ಬಹಳ ಕೆಳವರ್ಗದವ್ರು ಇರ್ತಾರೆ ನೋಡಿ, ಸ್ಲಬ್ ಪಾಪ ಏನು ಅವ್ರಿಗೇನು ಯಾರ್ದೇ ಅಲ್ಲಿರ್ತಕ್ಕಂಥವ್ರು ಈವನ್ ಕಾರ್ಪೊರೇಟರ್ಗಳ ಕಡೆಯಿಂದ ಅವ್ರ ಕಡೆಯಿಂದ ಫೋನ್ ಮಾಡಿಸ್ಕೊಂಡೇ ಬರ್ತಾರೆ. ಇವನ್ ಸ್ಲಮ್ಮಲ್ಲಿ ಇರ್ತಕ್ಕಂಥ ಜನನೂ ಯಾಕೆ ಅಲ್ಲಿ ಹೋದ್ರೆ ಹಿಂಗೆ ಆಗ್ತಿದೆ ಅಂತ. ಈ ಒಂದು ಯಾಕೆ ವ್ಯಾಕ್ಯೂಮ್ ಎಲ್ಲ ಇದೆ ಅಂದ್ರೆ ನಾವು ಮತ್ತೆ ಪೊಲೀಸಿಂಗು ಸಾಮಾಜಿಕವಾಗಿ ಕಮ್ಯುನಿಟಿ ಮತ್ತೆ ಪೊಲೀಸಿಂಗು ಯಾವಾಗ ದೂರ ಇರ್ತದೋ ಅವಾಗ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಆ ಥರ ನಮ್ಮ ಪೊಲೀಸಿಂಗಲ್ಲೂ ಸಹ ಇದು ಡೇ ಟು ಡೇ ಆಗ್ತಾ ಇರ್ತದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಆಮೇಲೆ ಅಲ್ಲಿ ನಡೀತಕ್ಕಂಥ ಸ್ಟ್ರೆಸ್ ಲೆವೆಲ್ಲು, ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಒತ್ತಡ, ಆಮೇಲೆ ಅವನು ಹೇಗೆ ಅದನ್ನ ರಿಸೀವ್ ಮಾಡ್ಕೊಳ್ತಾನೆ, ಅದನ್ನ ಅಷ್ಟು ಒತ್ತಡದಲ್ಲಿ ಹೆಂಗೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಹೆಂಗೆ ಸರಿಯಾಗಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟು. ಬೇರೆ ಜಾಬ್ಗಳ ಥರ ಅಲ್ಲ, ನಮ್ಮದು ಬಹಳ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಅಲ್ಲಿ. ಯಾಕೆ ಪ್ರೆಷರ್ ಇರುತ್ತೆ ಅಂತಂದರೆ, ಒಂದು ಕಳ್ತನ ಆಯಿತು ಅಂತಂದರೆ ಆ ಮನುಷ್ಯ ಒಂಥರ ಅವತ್ತು ತೂಕ ಹಾಕಿದ್ರೆ ನೀವು 2 kg ಭಾರ ಕಮ್ಮಿ ಆಗಿಬಿಡ್ತಾನೆ. ಒಂದು ಏನಾರ ಅಂದರೆ ಒಂದು ಚೈನ್ ಸ್ನ್ಯಾಚಿಂಗ್ ಆಯಿತು, ಆಮೇಲೆ ಇನ್ನೊಂದೇನೋ ಮರ್ಡರ್ ಆಯಿತು, ಆ ಮರ್ಡರ್ ಪತ್ತೆ ಆಗಲಿಲ್ಲ, ಇನ್ನೊಂದು ಮರ್ಡರ್ ಆಗ್ಬಿಟ್ರೆ ಆ್ಯಕ್ಚುಲಿ ಇವನೇ ಮರ್ಡರ್ ಆದಂಗೆ ಆಗ್ಬಿಡ್ತಾನೆ. ಅಂದರೆ ಇದು ಪತ್ತೆ ಆಗಲಿಲ್ವಲ್ಲ, ಉತ್ತರ ಹೇಳ್ಬೇಕಲ್ಲ ನಾವು. ಅದೇ ನಾನು ಕೂತ್ಕೊಂಡಿರೋದೆ ಅದನ್ನೆಲ್ಲ ತಡೆಗಟ್ಟಕ್ಕೆ, ಹಂಗೆ ಮಾಡಿಸ್ಕೊಂಡು ಕೂತ್ಕೊಬಿಟ್ರೆ ಮರ್ಡರ್ ಏನಾರು ಮಾಡ್ಕೊಳ್ಳಿ, ಯಾರ ಮನೆ ಯಾರು ಹೊಡ್ಕೊಂಡು ಹೋಗ್ಬಿಡ್ಲಿ ಅಂತ ಹಾಗೆ ಬಿಟ್ಬಿಟ್ರೆ ನನ್ನ ಕೆಲಸ ಏನು ಬಂತು, ನನ್ನ ಎಕ್ಸಿಸ್ಟೆನ್ಸ್ ಏನು ಬಂತು ಪೊಲೀಸ್ ಸ್ಟೇಷನಲ್ಲಿ, ಅದು ಅಲ್ಲಿ ಬರುತ್ತೆ. ಮತ್ತೆ ಹಿರಿಯ ಅಧಿಕಾರಿಗಳೇನು ಹೇಳ್ತಾರೆ ಕೇಳಲೇಬೇಕಲ್ಲ, ಅವರು ಯಾಕೆ ಆಗ್ತಾ ಇದ್ದೇವೆ ನಿಮ್ಮ ಭಾಗದಲ್ಲಿ, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾರೆ. ಅವರು ಕೇಳಲೇಬೇಕಲ್ಲ. ನಾನು ಸರಿಯಾಗಿ ಕೆಲಸ ಮಾಡಿದ್ರೆ ಆಗಲ್ಲ, ನಾನು ಸರಿಯಾಗಿ ಯಾರನ್ನ ಮಾನಿಟರ್ ಮಾಡಿದ್ರೆ ರೌಡಿಗಳಿಗೆ ಸರಿಯಾಗಿ ಅವ್ರಿಗೆ ಹಾಗೆ ಕಾಲಕ್ಕೆ ಸರಿಯಾಗಿ ಅವ್ರಿಗೆ ಪೂರ್ತಿ ನಾವು ಅವ್ರನ್ನ ನೀಟಾಗಿ ಇದನ್ನ ಮಾಡಿ ಅವ್ರಿಗೆಲ್ಲ ಇದನ್ನ ಹಾಕಿ ಪೇಂಟ್ ಹೊಡೆದು ಕರೆಕ್ಟಾಗಿ ಪಳಪಳ ಅನ್ನೋ ಥರ ಇಟ್ಟರೆ ಸರಿಯಾಗಿ ಎಲ್ಲ ಕಾಣಿಸಿದ್ರೆ ಏನೋ ಐತಪ್ಪ ಸಮಾಚಾರ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರ ಜೊತೆನೇ ನೀವು ಸೇರ್ಕೊಬಿಟ್ರೆ ಆಯ್ತು. ಅವ್ರು ಯಾರ ಜೊತೆ ಸೇರ್ಕೊಂಡಿರ್ತಾರೆ, ಕೆಲವಷ್ಟು ಓಟ್ಗಳು ಬೇಕು, ಸೇರ್ಕೋತಾರೆ, ಅವ್ರು ಸೇರ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಯಾಕೆಂತಂದ್ರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು, ಅವ್ರು ಕೆಲಸ ಅವ್ರಿಗೂ ಇಟ್ಕೋತಾರೆ ಅಷ್ಟೇ. ಆಮೇಲೆ ಬೂಟ್ ತಗೊಂಡು ಹೊಡೆದೋಡಿಸ್ತಾರೆ ಅವ್ರನ್ನೂ. ಅವರು ಏನು ತೀರಾ ಅವ್ರಿಗೆ ಗೊತ್ತು ಇವ್ರ ಜೊತೆಲಿ ಇಟ್ಕೊಂಡ್ರೆ ಇವ್ರು ಯಾವತ್ತಿದ್ರು ನಮ್ಮ ಕಂಟಕ ತರ್ತಾರೆ ಅಂತ ಹೇಳಿ ಅಂತ. ಎಲೆಕ್ಷನ್ ಟೈಮಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ತಾರೆ, ಮತ್ತೆ ಬೇರೆ ಬೇರೆ ಟೈಮಲ್ಲಿ ಯಾವಾಗ ಒಂದೊಂದ್ಸರಿ ತೀರಾ ಅವ್ರಿಗೆ ಪ್ರೆಷರ್ ಕೊಟ್ಟಾಗ ಎಲ್ಲರೂ ಮಾಡಲ್ರ ಅಂತಲ್ಲ, ಕೆಲವಷ್ಟು ಇವರು
ಇವನ್ನ ಅವ್ರ ಒತ್ತಡಕ್ಕೆ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ, ನೋಡಿ ಒಂದು ಸ್ವಲ್ಪ ನಮ್ಮವ್ರು ಹಾಗೆ ಹೀಗೆ. ಅಯ್ಯೋ ಇಲ್ಲ ಸರ್, ಅವರೆಲ್ಲ ಮರ್ಡರ್ ಮಾಡಿರೋ ನನ್ನ ಮಕ್ಕಳು, ಅವ್ರಿಗೆಲ್ಲ ಬದುಕೋಕ್ಕೆಲ್ಲ ಅವ್ರಿಗೆಲ್ಲ ಅರ್ಹತೆ ಇಲ್ಲ ಸಮಾಜದಲ್ಲಿ, ಅವರು ಭಾಳ ಈ ಥರದವರೆಲ್ಲ ಅಂತ ಹೇಳಿದ್ರೆ ಕನ್ವಿನ್ಸ್ ಆಗ್ಬಿಡ್ತಾರೆ. ಕೆಲವಷ್ಟು ಜನ ಇರ್ತಕ್ಕಂಥವ್ರು, ನೀವು ನಮ್ಮ ಒಟ್ಟು ಡ್ಯಾಮೇಜ್ ಮಾಡ್ಬಿಟ್ರಿ, ಹಿಂಗೆಲ್ಲ ತೊಂದರೆ ಆಗೋಯ್ತು ಅಂತ ಹೇಳಿರ್ತಕ್ಕಂಥವ್ರು ಇದ್ದಾರೆ. ಅದೇನು ಸಮಸ್ಯೆ ಏನಿಲ್ಲ. ಇವೆಲ್ಲ ಈ ಸಿಸ್ಟಮ್, ಇದು ಅಂದರೆ ವ್ಯವಸ್ಥೆ, ಅದರೊಳಗಡೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ವ್ಯವಸ್ಥೆ ಬಿಟ್ಟು ಡೆಮೋಕ್ರೆಟಿಕಲ್ ಸೆಟಪ್ ಬಿಟ್ಟು ಈ ಡೆಮೋಕ್ರಸಿ ಭಾಳ ಸುಂದರವಾದಂಥ ಡೆಮೋಕ್ರಸಿ ನಮ್ಮದು. ಡೆಮೋಕ್ರಸಿನೇ ಸರಿ ಇಲ್ಲ ಅಂತ ಹೇಳುವಂಥ ಮುಚ್ಚ ಅಷ್ಟೇ. ಬಟ್ ಡೆಮೋಕ್ರಸಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಕೆಲವಷ್ಟು ವ್ಯತ್ಯಾಸ ಇರ್ತವೆ. ಒಬ್ರು ಬಂದಾಗ ಇನ್ನೊಬ್ರು ಬಂದಾಗ ಅವರ ಕ್ವಾಲಿಟಿ, ಅವ್ರ ಗುಣಕ್ಕೆ ತಕ್ಕಾಗಿ ಡೆಮೋಕ್ರಸಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತದೆ. ಅದರಿಂದ ಡೆಮೋಕ್ರಸಿನೇ ಸರಿ ಇಲ್ಲ. ಕೆಲವಷ್ಟು ಎಲ್ಲ ಕಡೆನೂ ಇದು ಇದ್ದದ್ದೇನೆ. ಇದು ನಾವು ಅದನ್ನೇ ತಪ್ಪು, ಅದು ಸರಿ ಇಲ್ಲ ಅಂತ ಯಾರಾದರೂ ಡೆಮೋಕ್ರೆಟಿಕಲ್ ಸಿಸ್ಟಮ್ನ ದೂಷಣೆ ಮಾಡಿದ್ರೆ ಅವ್ನು ಹುಚ್ಚ, ಮತ್ತೆ ಅವನೊಂಥರ ಅರ್ಬನ್ ನಕ್ಸಲ್ ಅಂತ ಕರಿತೀವಿ ನಾವು. ಹಂಗೆಲ್ಲ ಮಾಡಬಾರ್ದು. ಅದು ಯಾವ ಕಾರಣಕ್ಕೂ ಡೆಮೋಕ್ರಸಿಯಿಂದನೇ ನಾವೆಲ್ಲ ಹಿಂಗೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಅದ್ರ ಮಧ್ಯೆ ನಮ್ಮದು ಇಂಥ ವ್ಯವಸ್ಥೆಗಳಿದ್ದಾವೆ. ಪೊಲೀಸ್ ವ್ಯವಸ್ಥೆ ಇದೆ, ಆಮೇಲೆ ನಮಗಿಂತ ದೊಡ್ಡ ಇಲಾಖೆ ರೆವಿನ್ಯೂ ಇಲಾಖೆ ಇದೆ, ಅದು ಇನ್ನೂ ಪವರ್ ಇದೆ. ಇದು ಬೇಕಾದಷ್ಟು ಇಲಾಖೆಗಳಿದ್ದಾವೆ ಜಗತ್ತಲ್ಲಿ. ನಮ್ಮನ್ನೇ ಯಾಕೆ ಭಾಳ ಹತ್ತಿರದಿಂದ ನೋಡ್ತಾರೆ ಪೊಲೀಸ್ನವರು. ಅದೇ ಇವಾಗ ಯಾಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿ ಯಾಕೆ ಒಬ್ರು ಏನೂ ಮಾತಾಡಲ್ಲ? ಯಾಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ಲಕ್ಷಾಂತರ ಕೋಟಿಗಳು ವ್ಯವಹಾರ ಆಗ್ತಕ್ಕಂಥ ಆ ಇಲಾಖೆ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ? ಹಾಗೆ ಹೀಗೆ ಅದು ಪುಸ್ತಕದ್ದು ವ್ಯವಹಾರ. ಅಲ್ಲಿ ನಂದೇನೋ ಆಗಬೇಕು, ಏನೋ ಹಿಂದ್ಗಡೆ ಹೋಗ್ತಾನೆ, ಸ್ಕ್ರೀನ್ ಹಿಂದ್ಗಡೆ ಏನೋ ಕೊಡ್ತಾನೆ, ಮಾಡ್ತಾನೆ, ಬಂದ್ಬಿಡ್ತಾನೆ. ನಮ್ದು ಹಂಗಲ್ಲ. ಇಲ್ಲಿ ಭಾವನೆಗಳ ಮಧ್ಯೆ ಆಡ್ತಾ ಇರ್ತಕ್ಕಂಥದ್ದು. ನೀವೇನೇ ನಮ್ಗೆ ಅಕಸ್ಮಾತ್ ನೀವೇನಾರು ಎಕ್ಸ್ಪೆಕ್ಟ್ ಮಾಡೋಕೆ ಹೋದ್ರೆ, ಹೌದಾ ಏನೈತೆ, ಏನು ಇಲ್ವಲ್ಲ, ನಮ್ಗೇನು ಅಂದ್ರೆ ನಿಮ್ಗೆ ಲಾಭ ಆಗಲ್ಲ. ಆಗ ಸಾರ್ವಜನಿಕರು ಲಾಭ ಆಗೋದಿಲ್ವಲ್ಲ. ಆಗ ಸಾರ್ವಜನಿಕರಿಗೆ ಯಾವಾಗ ಅದರಿಂದ ಲಾಭ ಆಗ್ತದೋ ಅವಾಗ ಏನ್ ಮಾಡ್ತವೆ, ಮುಚ್ಚೋಗ್ಬಿಡ್ತವೆ. ಆ ಸ್ಕ್ರೀನಿಂದ ನಡೀತಕ್ಕಂಥದಕ್ಕೆ ಯಾವುದು ಈಚೆ ಬರೋದಿಲ್ಲ. ಬಟ್ ಪೊಲೀಸ್ ಹಿಂಗೆಲ್ಲಿ ಎಲ್ಲ ಬರೀ ಹೊರಾಂಗಣನೇ ನಡೀದು, ಒಳಾಂಗಣ ಏನೂ ನಡೀದಿಲ್ಲ. ಆ ಕಾರಣಕ್ಕೆ ಪೊಲೀಸಲ್ಲಿ ನಾವು ಭಾಳ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಮತ್ತೆ ಸಮಾಜದ ಸ್ವಸ್ಥತೆ ಕಾಪಾಡ್ತೀವಿ ನಾವು, ಅದು ಇಂಪಾರ್ಟೆಂಟು. ಏನಂದರೆ ಈಗ ಏನು ಈ ಕ್ರೈಮ್ಸ್ ಅಂತ ಅಂದರೆ ಕ್ರೈಮ್ಸ್ಗಳು ನಡೀಕ್ಕೆ ಶುರುವಾಗೋಗ್ಬಿಟ್ರೆ ಆ ಸಮಾಜದ ಲ್ಯಾಂಡ್ ಆರ್ಡರ್ ಕೆಟ್ಟೋಗ್ಬಿಡ್ತದೆ, ಜನಗಳೆಲ್ಲ ಭಯ ಬಿದ್ದುಬಿಡ್ತಾರೆ. ಆಮೇಲೆ ನಮ್ಮ ಮೇಲೆ ಹೋಗ್ಬಿಟ್ಟೋಗ್ಬಿಡ್ತದೆ, ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಗಳು ಕಳ್ಕೊಬಿಡ್ತಾರೆ ಜನ. ಆಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ, ಅಲ್ಲಿ ದಂಗೆ ಮಾಡ್ತಾರೆ. ಇದೆಲ್ಲ ನಡೀತವೆ. ಇವೆಲ್ಲ ಸರ್ವೇ ಸಾಮಾನ್ಯ. ಇದ್ರ ಮಧ್ಯೆ ಏನೂ ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡದೇ ಇರುವಂಥದ್ದು ಉಚಿತನ. ಎಲ್ಲ ಸರಿ ಇದೆ ಅಂತಲೇ ತಿಳ್ಕೊಂಡು ಪೊಲೀಸ್ ಕೆಲಸ ಮಾಡಬೇಕು. ಆವಾಗ ನಾವು ಚೆನ್ನಾಗಿ ಇರೋದ್ರಲ್ಲಿ ಮಾಡ್ಕೊಂಡು ಅದೇ ಪೊಲೀಸ್ ಕೆಲಸ ಹೊಡೆದ್ರೆ ಜನ ಇಷ್ಟಪಡ್ತಾರೆ. ಆ ಕಾರಣಕ್ಕೆ ನಾವು ಯಾವಾಗ್ಲೂ ಪೊಲೀಸ್ ವ್ಯವಸ್ಥೆನ, ನನಗನ್ನಿಸ್ತು ಈ ಪೊಲೀಸು ಸೇರಿದೆ ನಾನು ಇಷ್ಟು ಬೇಗ ರಿಟೈರ್ಡ್ ಆಗ್ಬಿಟ್ನಲ್ಲ, ಇಷ್ಟು ಬೇಗ ಹೊಟ್ಟೋಯ್ತಲ್ಲ ನನ್ನ ಕೈಯಿಂದ ಅಂತೇಳಿ ನನ್ನ ನಿಜವಾಗ್ಲೂ ಚಿಂತೆ. ಅಂದ್ರೆ ನನಗೆ ಇಂಥ ಎಷ್ಟು ಚೆನ್ನಾಗಿದೆ ಇದು, ಹೆಂಗ ನನಗನ್ನಿಸ್ತದೆ ಇಂಥ ಇಲಾಖೆ ನನ್ನ ಲೆಕ್ಕದಲ್ಲಿ. ನನಗೆ ಸುಮಾರು ಕಡೆ ಹೇಳಿದ್ದೀನಿ ನಾನು, ದೇಶ ರಕ್ಷಣೆ ಮಾಡೋದು ಒಂದು ಬಿಟ್ಟು ಆದಮೇಲೆ ನೆಕ್ಸ್ಟು ನಾವೇನು ಆಟ ಆಡ್ತೀವಲ್ಲ ಇದ್ರೊಳಗಡೆ, ಅಂದರೆ ಒಬ್ಬರದ ಪ್ರಾಪರ್ಟಿನ ಪತ್ತೆ ಮಾಡಿಕೊಡುವಂಥದ್ದು. ಕಳ್ಕೊಬಿಟ್ಟಿರ್ತಾರೆ, ಎಲ್ಲ ಸುಸ್ತಾಗ್ಬಿಟ್ಟಿರ್ತಾರೆ, ಏನಪ್ಪ ಜೀವನದಲ್ಲಿ ಸಂಪಾದನೆ ಎಲ್ಲ ಹೊಡ್ಕೊಬಿಟ್ನಲ್ಲ ಕಳ್ಳ, ಪುನಃ ಅದನ್ನೆಲ್ಲ ರಿಕವರಿ ಮಾಡ್ಕೊಂಬಂದು ತೊಗೊಬಂದು ಅವ್ರಿಗೆಲ್ಲ ಕೊಡುವಂಥ ಅವ್ರು ರಿಸೀವ್ ಮಾಡ್ಕೊಳ್ಳೋ ಖುಷಿ ಆಯ್ತಲ್ಲ, ಅಪ್ಪ ವಾಪಸ್ ಬಂತಲ್ಲ ಇದು ನನ್ನ ಜೀವನದಲ್ಲಿ. ಅಂದರೆ ಭಾಳ ಕಷ್ಟಪಟ್ಟಿರ್ತಾರೆ, ಅವ್ರು ರಕ್ತ ಎಲ್ಲ ಸುರಿಸಿರ್ತಾರಲ್ವ ಅದನ್ನೆಲ್ಲ ದುಡಿದಕ್ಕೆ ಪಾಪ ಹಗಲು ರಾತ್ರಿ. ಅವೆಲ್ಲ ನಮಗೆಲ್ಲ ಮತ್ತೆ ಕೇಸ್ಗಳು ಪತ್ತೆ ಮಾಡಿದಾಗ ನಮಗೆ ಅವರು ಯಾರೋ ಕಳ್ಕೊಂಡಿರ್ತಾರೆ, ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಯಾರೋ ಮರ್ಡರ್ ಮಾಡ್ಬಿಟ್ಟಿರ್ತಾರೆ, ಏನೋ ಆಗೋಗಿರ್ತದೆ. ಬಟ್ ಅದನ್ನ ಪತ್ತೆ ಮಾಡ್ತಕ್ಕಂಥದ್ದು ಮತ್ತೆ ಹಿಡಿದ್ರಲ್ಲ ಅವರು, ಅಂದ್ರೆ ಅದ್ರೊಳಗಡೆ ಪತ್ತೆ ಮಾಡ್ತಕ್ಕಂಥದ್ದು, ಅದ್ರೊಳಗಡೆ ಸೇರ್ಕೊಳ್ತೀವಲ್ಲ ನಾವು ಪತ್ತೆ ಆಗುವವರೆಗೂ, ಅದ್ರೊಳಗಡೆ ನಾವೇನೇನೆಲ್ಲ ಮಾಡ್ತೀವಲ್ಲ ಆ ಒಳಗಡೆ ಆಟಗಳು ಮತ್ತೆ ಗೇಮ್ಗಳು, ಮತ್ತೆ ಅದರಲ್ಲಿ ಸ್ಟ್ರೆಸ್ಸು, ಆಮೇಲೆ ಅಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳು, ಇದೆಲ್ಲ ನಾನು ತುಂಬ ಅನುಭವಿಸಿದ್ದೀನಿ. ಅದು ಒಂಥರ ಒಳ್ಳೆ ಅನುಭವ. ಅದು ಎಷ್ಟು ನೀವು ಎಷ್ಟು ಇದನ್ನು ಹೇಳಿದ್ರು ಈ ಮಜಾನ ಐ ಥಿಂಕ್ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ಬೋದೇನೋ ಹೊರತು ನನಗಂತೂ 100ಕ್ಕೆ 100ರಷ್ಟು ಅದನ್ನು ಎಂಜಾಯ್ ಮಾಡಿದ್ದೀನಿ ಪೊಲೀಸಿಂಗ್ನ. ಬಟ್ ತುಂಬ ಒಳ್ಳೆ ಪೊಲೀಸ್ ಅಂದರೆ ಈಸ್ ಎ ಬ್ಯೂಟಿಫುಲ್ ಗೇಮ್, ಭಾಳ ಸುಂದರವಾದಂಥ ಜಾಬು. ಬಟ್ ಕಷ್ಟ ಇರ್ತದೆ, ಅದು ಕಷ್ಟ ಅನ್ಕೋಬಾರ್ದು. ನಾನೇ ಪತ್ತೆ ಮಾಡಬೇಕು. ಆಮೇಲೆ ಅದರಲ್ಲಿ ಸೋಲ್ಬಾರ್ದು. ಆಮೇಲೆ ಎಲ್ಲ ಬಿಡಬೇಕು, ಆ ಕೇಸ್ ಪತ್ತೆ ಆಗೋರ್ಗೂ ಬಿಡಬೇಕು. ನಾವು ಅಲ್ಲಿ ಹೋಗ್ತೀವಿ, 10 ಗಂಟೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡು ಬಾಟ್ಲಿ ಇಟ್ಕೊಂಡು ಕೂತ್ಕೋತೀವಿ, ಅವೆಲ್ಲ ಇಲ್ಲ. ನೀವು ಊಟ ಬೆಳಗ್ಗೆ ತಿಂದ ಅಂದ್ರೆ ಇನ್ನು ಕೆಲಸ ಮುಗಿವರೆಗೂ ಮುಗೀತಷ್ಟೇ. ನಾವು ರೆಸ್ಟ್ ಮಾಡೋದೋ ನಮ್ಮ ಕೈಗೆ ಸಿಕ್ಕಲ್ಲ. ಆಮೇಲೆ ಇಲ್ಲ, ನೀವು ಟೈಮಿಂಗ್ ಮಾಡ್ಕೊಳ್ಳೋಕೆ ಹೋದ್ರೆ ನಮ್ಮ ಪ್ರಕಾರ ನಡೆಯಲ್ಲ ಅಲ್ಲಿ.
ಯಾಕೆ ಅಂತಂದ್ರೆ ಅವ್ರ ಪ್ರಕಾರವಾಗಿ ನಾವು ಕೇಸ್ ಮಾಡಬೇಕಲ್ಲ, ಪತ್ತೆ ಮಾಡುವಂಥದ್ದು. ನಮ್ಮ ಈ ಕ್ರಮಬದ್ಧವಾಗಿ ನಮ್ಗೇನು ಅನಿಸ್ತದೋ ಅದ್ರ ಪ್ರಕಾರ ಮಾಡ್ಕೊಡೋದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಆ ಕಾರಣಕ್ಕೆ ನಾವದು ಟೈಮು ಗೀಮು ಅದೆಲ್ಲ ನಾವೇನು ಪೊಲೀಸಿಂಗಲ್ಲಿ ಲೆಕ್ಕ ಹಾಕೊಳ್ಳೋಕೆ ಹೋಗೋದಿಲ್ಲ. ಅದು ಸರಿನೂ ಅಲ್ಲ ಪೊಲೀಸಿಂಗೆಲ್ಲ ಆ ಒಂದು ವ್ಯವಸ್ಥೆನಲ್ಲಿ ಆ ಥರ ಮಾಡುವಂಥ. ಶಿವಸೂರ್ಯ ಏನು ಸನ್ವೆ ಮೀಡಿಯಾಗೆ ನನ್ನನ್ನು ಕರೆದ್ರಿ ಇವತ್ತು. ಇನ್ನು ಮುಂದೆ ನಾನು ಮಾತಾಡ್ತೀನಿ, ಇನ್ನೂ ಹಲವಾರು ವಿಚಾರಗಳಲ್ಲಿ ಬಂದು ನಾನು ಮಾತಾಡುವಂಥದ್ದು ಇದೆ. ತುಂಬ ರೋಚಕವಾದಂಥವು ನಾನು ನಿಮಗೆ ತಿಳಿಸಿ ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಇವೆಲ್ಲ ಸತ್ಯ ಘಟನೆಗಳು, ಯಾವುದು ನಾವು ಬಿಟ್ಟು ಮಾತಾಡುವಂಥದ್ದೆಲ್ಲ. ಎಲ್ಲ ನಾನು ಮಾಡಿರ್ತಕ್ಕಂಥ ಏನು ಕೇಸಸ್ಗಳಿದೋ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಆದರೆ ನನ್ನ ಐ ವಿಟ್ನೆಸ್ ಬುಕ್ ಇದೆಯಲ್ಲ, ಅದು ಈ 15ನೇ ತಾರೀಕು ಒಳಗಡೆ ನಿಮಗೆ ಸಪ್ನಾ ಬುಕ್ಕಲ್ಲಿ ಸಿಗುತ್ತೆ. ಅದನ್ನು ನೀವು ತಗೊಂಡು ಓದಿ. ಅದಾದಮೇಲೆ ನಾನು ಬೇರೆ ಥರವಾದಂತಹ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅದರ ಬಗ್ಗೆ ತಿಳಿಸ್ತಕ್ಕಂಥದ್ದು, ಅದೆಷ್ಟರ ಮಟ್ಟಿಗೆ ನಿಮಗೆ ಅದನ್ನು ತಿಳಿಸಿ ಹೇಳಿಸ್ಬೇಕು ಅಂತ ಕೇಸ್ಗಳನ್ನ ಅಂತೇಳಿ. ಈಗ ನನಗೂ ಆಸೆ ಇದೆ ಅದನ್ನು ಮಾಡುವಂಥದ್ದು ನಿಮಗೆ ಹೇಳಬೇಕು. ಆಮೇಲೆ ನೀವು ಮಾಡ್ತಕ್ಕಂಥದ್ದೆಲ್ಲ ಕೆಲಸಗಳ ಮಧ್ಯೆ ಇದನ್ನು ಕೇಳಿ ನಿಮ್ಗೊಂದು ಸಮಾಧಾನ ಆದರೆ ಸಾಕಷ್ಟೇ. ಆ ಕಾರಣಕ್ಕೋಸ್ಕರ ಇವ್ರು ಏನು ಸನ್ವೆ ಮೀಡಿಯಾ ಏನಿದೆಯಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ನೀವು ನೋಡಿ ಅಂತೇಳಿ ನಾನು ಈ ಮೂಲಕ ನೀವು ಎಲ್ಲ ನನ್ನ ವ್ಯೂವರ್ಸ್ಗಳಿಗೆ ಕೇಳ್ಕೊಳ್ತೀನಿ.